ಸೊ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಇವತ್ತು ಒಂದಿಷ್ಟು ಬಟ್ಟೆಗಳನ್ನ ಫ್ಲಿಪ್ಕಾರ್ಟ್ ಆ್ಯಂಡ್ ಮೀಶೋಯಿಂದ ತರಿಸಿದ್ದೆ. ಸೊ ಅದನ್ನು ನಾನು ಆಲ್ರೆಡಿ ಓಪನ್ ಮಾಡಿ ವೇರ್ ಮಾಡಿ ನೋಡಿದ್ದೀನಿ. ಆ್ಯಂಡ್ ಅದನ್ನು ನಿಮಗೆ ರಿವ್ಯೂ ಕೊಡೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂಥರ ಫ್ಲಿಪ್ಕಾರ್ಟ್ ಆ್ಯಂಡ್ ಮೀಶೋ ಹಾಲ್ ಅಂತ ಹೇಳ್ಬೋದು. ಆ್ಯಂಡ್ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಜನ ಇವಾಗಂತೂ ಯಾವ ಡ್ರೆಸ್ ಹಾಕಿದ್ರು ಕೇಳ್ತಾ ಇರ್ತೀರಾ, ಲಿಂಕ್ ಕೊಡಿ ಅಂತ. ಸೊ ಹಾಗಾಗಿ ಎಲ್ಲದನ್ನು ಒಟ್ಟಿಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೇನೆ. ಸೊ ನೀವು ಬೈ ಮಾಡ್ಬೋದು. ಆ್ಯಂಡ್ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಗೈಸ್. ಚೆನ್ನಾಗಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ. ಸೊ ನೀವು ಬೈ ಮಾಡ್ಬೋದು. ಆ್ಯಂಡ್ ಬನ್ನಿ ಸ್ಟಾರ್ಟ್ ಮಾಡೋಣ. 1 ಸೆಕೆಂಡ್. ಆ್ಯಂಡ್ ಮೊದಲಿಗೆ ನಾನಿಲ್ಲಿ ಬಂದು ಇದನ್ನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದು. ಇದು ಬಂದು ಲೈಕ್ ಟ್ರೌಸರು ತುಂಬಾ ಚೆನ್ನಾಗಿದೆ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ವರ್ತ್ ಬೈಯಿಂಗ್ ಅಂತ ಹೇಳ್ಬೋದು. ಅಂದರೆ ನೀವು ಶಾಪಲ್ಲೆಲ್ಲ ನೋಡಿದ್ರೆ ಅಥವಾ ಬೇರೆ ಕಡೆ ನೋಡಿದ್ರೆ ತುಂಬ ಜಾಸ್ತಿ ಅಮೌಂಟ್ ಇರುತ್ತೆ, ಬಟ್ ಕೊಟ್ಟಿರೋ ಅಮೌಂಟಿಗೆ ವರ್ತ್ ಅಂತ ಹೇಳಿಸ್ಬೋದು. ಮೆಟೀರಿಯಲ್ ಅಂತೂ ತುಂಬ ಸಾಫ್ಟಾಗಿದೆ. ಕ್ಯಾಶುವಲ್ ವೇರ್ಗಂತೂ ತುಂಬಾ ಚೆನ್ನಾಗಿದೆ. ನಾನು ಆರ್ಡರ್ ಮಾಡಿರೋದು ಬಂದು 26. ಇದರಲ್ಲಿ 28, 30 ಎಲ್ಲ ಇದೆ. ನನಗೆ 26 ಕರೆಕ್ಟ್ ಫಿಟ್ ಅಂತ ಅನ್ನಿಸ್ತು. ಸೊ ನಿಮ್ಗೆ ಬೇಕಂದರೆ ಬೇರೆ ಸೈಜ್ ಆರ್ಡರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಬ್ಲ್ಯಾಕ್ ಜೊತೆ ಕಾಂಬಿನೇಷನ್ ಆಗಿ ನಾನು ವೇರ್ ಮಾಡಿದ್ದೀನಿ. ಈ ಕಡೆ ಹಾಕ್ತೀನಿ, ನೀವು ನೋಡ್ಬೋದು ಹೇಗೆ ಕಾಣುತ್ತೆ ಅಂತ. ಸೊ ಮಸ್ಟ್ ಬೈ ಅಂತ ಹೇಳ್ತೀನಿ. ಅಮೌಂಟ್ ಬಂದು ಸೀರಿಯಸ್ಲಿ ನೆನಪಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡ್ತೀನಿ. ಓಕೆ, ಸೊ ಇದು ಬಂದು. ಆ್ಯಂಡ್ ಇದು ಬಂದು ಕುರ್ತಾ ಸೆಟ್, ಲೈಕ್ ಪ್ಯೂರ್ಲಿ ಕಾಟನ್ ಕುರ್ತಾ ಸೆಟ್ ಅಂತ ಹೇಳ್ಬೋದು. ನೋಡಿ, ಈ ಥರ ಎಂಬ್ರಾಯ್ಡ್ರಿ ಬಂದಿದೆ. ತುಂಬ ಚೆನ್ನಾಗಿದೆ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ. ಆ್ಯಂಡ್ ಈ ಥರ ಟಾಪಲ್ಲೂ ಫುಲ್ಲು ಈ ಥರ ಫ್ಲವರ್ ಇದೆ ರೋಸಿಂದು. ತುಂಬಾ ಇಷ್ಟ ಆಯಿತು. ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಆರ್ಡರ್ ಮಾಡಿರೋ ಸೈಜ್ ಬಂದು ಎಸ್ ಸೈಜ್. ಸೊ ಚೆನ್ನಾಗಿದೆ. ಇದಕ್ಕೆ ಈ ಥರ ಪ್ಯಾಂಟ್ ಬ್ರೌನ್ ಕಲರ್ ಒಂಥರ ಎಲಿಗೆಂಟಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ಇದು ಬಂದು ದುಪ್ಪಟ್ಟ ಅಂತೂ ನನಗೆ ಫೇವ್ರೆಟ್ ಆಯ್ತು ಅಂತ ಹೇಳ್ಬೋದು. ನೋಡಿ, ಈ ಥರ ಚಿಕ್ಕ ಚಿಕ್ಕ ಬೂಟ ಇದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಮಸ್ಟ್ ಬೈ. ಇದನ್ನು ಸೀರಿಯಸ್ ಆಗಿ 10/10 ಕೊಡ್ತೀನಿ. ಕ್ವಾಲಿಟಿ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಬೇಸಿಗೆಗಾಲದಲ್ಲೆಲ್ಲ ಈ ಥರ ಕಾಟನ್ ಕುರ್ತಾಸ್ ತುಂಬಾ ಚೆನ್ನಾಗಿರುತ್ತೆ. ಆಫೀಸ್ ವೇರ್ಗೆ ಮಸ್ಟ್ ಬೈ. ಸಾರಿ, ನನ್ನ ಮಗಳು ಬಂದುಬಿಟ್ಲು. ಮಕ್ಕಳಿರೋ ಮನೆಯಲ್ಲಿ ವಿಡಿಯೋ ಮಾಡೋದು ತುಂಬ ಕಷ್ಟ ಗೈಸ್. ಮಲ್ಕೊಂಡಿದ್ಲು ಪಾಪ, ಎದ್ದು ಬಂದಿದ್ದಾಳೆ. ಆ್ಯಂಡ್ ಅದಾದಮೇಲೆ ನಾನಿದು ರೆಡ್ 1 ಪೀಸನ್ನು ಆರ್ಡರ್ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೀರಿಯಸ್ ಆಗಿ ನಾನು ಪೇ ಮಾಡಿರೋ ಅಮೌಂಟಿಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದು ನೀವು ನೋಡ್ಬೋದು, ತೆಳು ಬಟ್ಟೆ ಆದರೆ ಹೆಂಗಿರುತ್ತೆ. ಇದು ತುಂಬ ದಪ್ಪ ಕ್ಲಾತ್ ಇದೆ. ಆ್ಯಂಡ್ ಈ ಥರ ಸ್ಲೀವ್ಸಲ್ಲೂ ಫ್ಲವರ್ ಆ್ಯಂಡ್ ಈ ಥರ ಇದೆ. ಪರ್ಫೆಕ್ಟ್ ಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಕೆಳಗಡೆನೂ ಈ ಥರ ಡಿಸೈನ್ ಇದೆ. ಸೊ ಯುನೀಕ್ ಕಟ್ಟಿದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಾನು ಇದಕ್ಕೆ ಬಂದು 10ಗೆ 9 ಕೊಡ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ಇದು ಸ್ವಲ್ಪ ಇಲ್ಲಿರೋ ಫ್ಲೇರು ಫಿಟ್ ಆಗುತ್ತೆ ಅಂತ ಅನ್ನಿಸ್ತು. ಸೊ 10ಗೆ 9. ಅದು ಬಿಟ್ಟರೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಮೋಸ್ಟ್ ಪ್ರಾಬಬ್ಲಿ ಇದರಲ್ಲಿ ಹೊಟ್ಟೆ ಇದ್ದವ್ರಿಗೆ ಹೊಟ್ಟೆ ಕಾಣಲ್ಲ. ಸೊ ಪ್ರೆಗ್ನೆಂಟ್ ವುಮನ್ಸ್ಗಳು ಬೈ ಮಾಡ್ಬೋದು. ಚೆನ್ನಾಗಿದೆ ಗೈಸ್, ಮಸ್ಟ್ ಬೈ. ಆ್ಯಂಡ್ ಅದಾದಮೇಲೆ ಇದನ್ನು ಬಂದು ನಾನು ಲಿಟಲ್ ಬಾಕ್ಸ್ ಅನ್ನೋ ವೆಬ್ಸೈಟಿಂದ ಆರ್ಡರ್ ಮಾಡಿದ್ದೆ. ಇದು ಕ್ವಾಲಿಟಿ ಅಂತೂ ಸೀರಿಯಸ್ ಆಗಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ನೋಡ್ತಿರ್ಬೋದು, ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಿರತ್ತೆ. ವೇರ್ ಮಾಡಿದ್ರೆ ಅದು ಕಂಫರ್ಟೇ ಬೇರೆ ಲೆವೆಲಲ್ಲಿದೆ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ ಇದು. ಸೊ ಈ ಥರ ಪ್ಯಾಂಟ್ ಬರುತ್ತೆ, ಕೋಡ್ ಸೆಟ್ಟು, ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ವೈಟ್. ಈ ಥರ ಸಕ್ಕತ್ತಾಗಿದೆ ಕ್ವಾಲಿಟಿ ಅಂತೂ. ಆ್ಯಂಡ್ ನಾನು ಆರ್ಡರ್ ಮಾಡಿದ್ದು ಎಸ್ ಸೈಜ್. ಸ್ವಲ್ಪ ಟೈಟ್ ಇದೆ ಅನ್ನೋ ಥರ ಫೀಲ್ ಆಯಿತು. ಸೊ ನೀವು ನೆಕ್ಸ್ಟ್ ಸೈಜ್ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಅದು ಬಿಟ್ಟರೆ 10/10 ಆ್ಯಂಡ್ ಅಮೌಂಟು ಅಷ್ಟೇ ವರ್ತ್ ಬೈಯಿಂಗ್ ಅಂತ ಹೇಳ್ಬೋದು. ನೀವು ಕ್ಯಾಶುವಲ್ ವೇರ್ಗೆ, ಟ್ರಿಪ್ ಹೋಗೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿದೆ ಗೈಸ್. ಸೊ ಮಸ್ಟ್ ಬೈ ಅಂತ ಹೇಳ್ತೀನಿ. ಆ್ಯಂಡ್ ಇದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಬಂದು
ಲಿಬಾಸ್ ಅವರ ವೆಬ್ಸೈಟಿಂದ ಆರ್ಡರ್ ಮಾಡಿದ್ದೆ. ಸೀರಿಯಸ್ ಆಗಿ ನನಗೆ ಇತ್ತೀಚೆಗೆ ಲಿಬಾಸಲ್ಲಿ ಕುರ್ತಾಸ್ಗಳು ತುಂಬಾ ಇಷ್ಟ ಆಗ್ತಾ ಇದೆ. ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣುತ್ತೋ ಗೊತ್ತಿಲ್ಲ, ಬಟ್ ನಾವು ಇಲ್ಲಿ ರಿಯಲ್ ಆಗಿ ನೋಡಿರ್ತೀವಲ್ಲ, ಅದ್ರ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್. ಹಾಕೊಂಡಾಗ ಲೈಕ್ ಬ್ರ್ಯಾಂಡೆಡ್, ಯಾವತ್ತಿನ ಬ್ರ್ಯಾಂಡೆಡ್ ಅನ್ನೋ ಥರ ತುಂಬಾ ಚೆನ್ನಾಗಿದೆ. ಇದು ಲಿಬಾಸಿಂದ ತರಿಸಿದ್ದು ಕುರ್ತಾ ಸೆಟ್ಟು ನೋಡಿ. ಈ ಥರ ಬ್ಲ್ಯಾಕ್ ಲವರ್ಸ್ಗಂತೂ ತುಂಬ ಇಷ್ಟ ಆಗತ್ತೆ. ಈ ಥರ ಕ್ರೀಮ್ ಕಲರ್ ಇದೆ, ಬ್ಲ್ಯಾಕ್ ಕಲರಲ್ಲಿ ಡಿಸೈನ್ ಇದೆ. ಸಕ್ಕದಾಗಿದೆ ಗೈಸ್, ಸೀರಿಯಸ್ ಆಗಿ ಮಸ್ಟ್ ಬೈ ಅಂತ ಹೇಳ್ತೀನಿ. ನಾನೇ ಇಟ್ಕೊಬಿಡ್ಲ ಅನ್ನೋಷ್ಟು ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದೇನಂತಂದರೆ, ತುಂಬ ಜನ ನನಗೆ ಕೇಳ್ತಾ ಇದ್ದೀರಾ ಲೈಕ್ ಹೇಗೆ ಮನೇಲಿ ಕೂತ್ಕೊಂಡು ಅರ್ನ್ ಮಾಡೋದು. ಆ್ಯಕ್ಚುಲಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದು ಸಮ್ ಕಾಪಿರೈಟ್ಸಿಂದ ಡಿಲೀಟ್ ಆಯಿತು. ಸೊ ಇನ್ನೊಂದ್ಸಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೇಗೆ ಮಾಡೋದು ಮನೇಲಿ ಕೂತ್ಕೊಂಡು ಅಂತ. ಸೊ ನಿಮ್ಗೇನಾದರೂ ತಿಳ್ಕೊಬೇಕಂತಿದ್ರೆ ಆ್ಯಂಡ್ ನಾನು ಎಷ್ಟು ಅರ್ನ್ ಮಾಡ್ತೀನಿ ಅಂತ ತಿಳ್ಕೊಬೇಕಂತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಕ್ಕೆ ವೇಲ್ ಈ ಥರ ಇದೆ, ತುಂಬ ಎಲಿಗೆಂಟ್ ಆಗಿದೆ ಗೈಸ್, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿ ನೀವು ನೋಡ್ಬೋದು, ಸಕ್ಕತ್ತಾಗಿದೆ. ಆ್ಯಂಡ್ ಇದಕ್ಕೆ ಬ್ಲ್ಯಾಕ್ ಕಲರ್ ಪ್ಯಾಂಟ್. ಆ್ಯಂಡ್ ಎಸ್, ನಾನು ಆರ್ಡರ್ ಮಾಡಿರೋದು ಒಂದು ಎಸ್ ಸೈಜು. ನೆಕ್ಸ್ಟ್ ಬಂದು ಇದು ಕೂಡ ಕುರ್ತಾ ಸೆಟ್. ನೀವೇನಾದರೂ ಆಫೀಸ್ ವೇರ್ಗೆ, ಕ್ಯಾಶುವಲ್ ವೇರ್ಗೆ ನೋಡ್ತಾ ಇದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಇದು ಬಂದು ಕ್ವಾಲಿಟಿ ನಾನು ಬಂದು 10ಗೆ 9 ಕೊಡ್ತೀನಿ. ಯಾಕಂತಂದರೆ ಕ್ವಾಲಿಟಿ ಕಾಟನ್ ಇಲ್ಲ, ಇದು ಒಂಥರ ಲಿನಿನ್ ಆ ಥರ ಬರುತ್ತಲ್ಲ, ಆ ಥರ ಇದೆ. ಬಟ್ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇದು ಬಂದು ದುಪ್ಪಟ್ಟ. ಆ್ಯಂಡ್ ಟಾಪ್ ಬಂದು ಕೂಡ ಸಿಂಪಲ್ ಆಗಿದೆ, ನೀವು ಆಫೀಸ್ ವೇರ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಇದೆ ವರ್ಕಿಂಗ್ ಪಿಂಕ್ ಕಲರಲ್ಲಿ, ಅಂದ್ ಈ ಥರ ಬುಟ್ಟ ಇದೆ. ಸೊ ತುಂಬ ಚೆನ್ನಾಗಿದೆ ಇದನ್ನು ಕೂಡ. ಸೊ ಮಸ್ಟ್ ಬೈ ಅಂತ ಹೇಳ್ತೀನಿ. ನೀವು ಅನ್ಕೊಬೋದು ಇವ್ರಿಗೇನೋ ವಿಡಿಯೋ ಮಾಡಿ ಹಾಕ್ತಾರೆ ಆ ಥರ, ಬಟ್ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಈಗ ಒಂದು ವಿಡಿಯೋ ಮಾಡ್ತೀವಿ ಅಂತ ಅಂದರೆ ಡ್ರೆಸ್ಸಸ್ಸಲ್ಲಿ ಎಷ್ಟು ಬಟ್ಟೆಗಳನ್ನೆಲ್ಲಿ ಹರಡ್ಕೊಂಡಿದ್ದೀನಿ ಅಂದರೆ ತೋರಿಸ್ತೀನಿ. ಸೊ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಗೈಸ್. ನಾನು 10 ಡ್ರೆಸ್ಸಸ್ ಹಾಕ್ತೀನಿ ಅಂತಂದರೆ 10 ಟೈಮ್ಸ್ ಡ್ರೆಸ್ ಚೇಂಜ್ ಮಾಡಬೇಕು. ಆ್ಯಂಡ್ ಇಲ್ಲೆಲ್ಲ ಫುಲ್ಲು ಮೆಸ್ಸಿ ಆಗಿರುತ್ತೆ, ಅಗೇನ್ ಎಲ್ಲ ಕ್ಲೀನ್ ಮಾಡಬೇಕು. ಸೊ ತುಂಬ ಕಷ್ಟ ಇದೆ ಇನ್ಫ್ಲುಯೆನ್ಸರ್ ಜಾಬ್ ಕೂಡ. ಆ್ಯಂಡ್ ಇದು ಬಂದು ತುಂಬ ವೈರಲ್ ಕುರ್ತಿ ಅಂತ ಹೇಳ್ಬೋದು. ವೈರಲ್ ಕುರ್ತಿ ಅನ್ನೋದಕ್ಕಿಂತ ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಇದನ್ನ ನಿಶಾ ಮಿಲನ ಅವರು ಹಾಕ್ಕೊಂಡಿದ್ರು. ಅದು ಇನ್ಸ್ಟಾಗ್ರಾಮ್ ID ಗೊತ್ತಿಲ್ಲ, ನಿಶಾ ಅಂತ ಗೊತ್ತು. ಪಾರು ಸೀರಿಯಲಲ್ಲಿ ಮಾಡ್ತಾರಲ್ಲ ಅವರು. ತುಂಬ ಕಡೆ ಸರ್ಚ್ ಮಾಡ್ತಿದ್ದೆ. ಸೊ ಫೈನಲಿ ನನಗೆ ಮೀಶೋದಲ್ಲಿ ಈ ಡ್ರೆಸ್ಸಸ್ ಸಿಕ್ತು. ರೆಡ್ ಕಲರ್ ಇದೆ, ನನಗೆ ರೆಡ್ ಕಲರ್ ತುಂಬ ಇಷ್ಟ, ರೆಡ್ ಆ್ಯಂಡ್ ಬ್ಲ್ಯಾಕ್. ಸೊ ಈ ಥರ ಇದೆ. ಆ್ಯಂಡ್ ಇದಕ್ಕೆ ಈ ಥರ ಸ್ಲೀವ್ ಬರುತ್ತೆ. ಸೊ ಮಾಡ್ರನ್ ಆಗಿ ಎಲಿಗೆಂಟ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಇಲ್ಲಿ ಹಾಕಿರ್ತೀನಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಆ್ಯಂಡ್ ಇದಕ್ಕೆ ಈ ಥರ ದುಪ್ಪಟ್ಟ ಕೊಟ್ಟಿದ್ದಾರೆ, ಸೈಡಲ್ಲಿ ಈ ಥರ ಕೂಡ ಇದೆ. ಆ್ಯಂಡ್ ಅದಾದಮೇಲೆ ಪ್ಯಾಂಟ್ ಬಂದು ಪಲಾಜೋ ಪ್ಯಾಂಟ್ ಥರ ಬರುತ್ತೆ. ಸೊ ಲುಕ್ಕು ಅಂತೂ ತುಂಬ ಚೆನ್ನಾಗಿತ್ತು. ನಾನು ಇದಕ್ಕೆ 10/10 ಕೊಡ್ತೀನಿ. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ಬಂದು ಫ್ಲಿಪ್ಕಾರ್ಟಿಂದ ಈ ಸ್ಲಿಪ್ಪರ್ಸನ್ನು ಆರ್ಡರ್ ಮಾಡಿದ್ದೆ. ಅರೌಂಡ್ 300 ರುಪೀಸ್ ಅನ್ಕೊತೀನಿ. ತುಂಬಾ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ನನ್ನ ಸೈಜ್ ಬಂದು 5, ಇಲ್ಲಿ 38 ಇದೆ, ನನಗಿದು ಚಿಕ್ಕದಾಗ್ತಿದೆ. ಸೊ ನೆಕ್ಸ್ಟ್ ಸೈಜ್ ತರಿಸ್ಕೊಬೇಕು. ಇದು ಎಷ್ಟು ಸಾಫ್ಟ್ ಆಗಿದೆ ನಡೀಲಿಕ್ಕೆ ಅಂತಂದರೆ ಹೀಟ್ಸ್ ಇಷ್ಟ ಆಗೋರ್ಗಂತೂ ತುಂಬ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ, ಆ್ಯಂಡ್ ಕಲರ್ ಕೂಡ ಅಷ್ಟೇ. ಮಸ್ಟ್ ಬೈ ಅಂತ ಹೇಳ್ತೀನಿ. ಇಷ್ಟ ಆಯಿತು ಇದು. ಸೊ ನೆಕ್ಸ್ಟ್ ಸೈಜ್ ಆರ್ಡರ್ ಮಾಡಬೇಕು ನಾನು. ಆ್ಯಂಡ್ ಅದಾದಮೇಲೆ ಇಲ್ಲಿ ಬಂದು ಇವಾಗಂತೂ ಈ ಥರ ಇನ್ವಿಸಿಬಲ್ ನೆಕ್ ಚೈನ್ಸ್ ಏನಿದೆ ಅಲ್ಲ, ತುಂಬ ವೈರಲ್ ಆಗಿದೆ. ಸೊ ಹಾಗಾಗಿ ನಾನು ಮೀಶೋಯಿಂದ ಈ ಥರ ಇನ್ವಿಸಿಬಲ್ ಚೈನ್ಸ್ನ ಆರ್ಡರ್ ಮಾಡಿದ್ದೆ. ನೀವು ನೋಡ್ತಿರ್ಬೋದು, ಇದು ಬಂದು ಲಕ್ಷ್ಮಿ ಪೆಂಡೆಂಟ್ದು. ಸಕ್ಕತ್ತಾಗಿದೆ, ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ವೇರ್ ಮಾಡಿದ್ದೀನಿ, ನಾನು ಸೈಡಲ್ಲಿ ನಿಮಗೆ
ಹಾಕ್ತೀನಿ. ಆ್ಯಂಡ್ ಇದೆಲ್ಲ ಪ್ರೈಸು ಅಷ್ಟೇ, ಜಸ್ಟ್ 150 ರುಪೀಸ್ ಆ ಥರ ಇದೆ. ನೀವು ಬೇರೆ ಕಡೆ ತೊಗೊಳಕ್ಕೆ ಹೋದರೆ 500 ಮೇಲೆ ಹೇಳ್ತಾರೆ, ಬಟ್ ಮೀಶೋದಲ್ಲಿ ತುಂಬ ಕಡಿಮೆ ಪ್ರೈಸಿಗೆ ವರ್ತ್ ಬೈಯಿಂಗ್ ಅಂತ ಹೇಳ್ಬೋದು. ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ಇದೂ ಅಷ್ಟೇ 150 ಸಮಥಿಂಗು ಹಾಕ್ತೀನಿ. ಆ್ಯಂಡ್ ಈ ಕಮಲ ಡಿಸೈನ್ ಅಂತೂ ನೀವು ಸ್ಯಾರಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಇವಾಗಂತೂ ಇದೇನೆ ಟ್ರೆಂಡಿಂಗಲ್ಲಿರೋದು ಫುಲ್ಲು. ಆ್ಯಂಡ್ ದಿಸ್ ಒನ್ ನೋಡಿ ಎಷ್ಟು ಚಂದ ಇದೆ ಈ ಥರ. ಸೊ ಇದಿಷ್ಟು ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ, ಹೆಲ್ಪ್ಫುಲ್ ಆಗಿದೆ ಅಂತ ಎಲ್ಲರಿಗೂ. ಆ್ಯಂಡ್ ಇವಾಗ ಈ ಮೆಸ್ ಎಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಇನ್ನೂ ಬೇರೆ ಯಾವ ಥರ ಆದರೂ ವಿಡಿಯೋ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮುಂದೆ ಏನೆಲ್ಲ ಡ್ರೆಸ್ಸಸ್ ಬೈ ಮಾಡ್ತೀನಿ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸೊ ನಾನು ಹಾಕೋ ವಿಡಿಯೋ ನೀವೇ ಫಸ್ಟು ನೋಡ್ಬೋದು. ಆ್ಯಂಡ್ ಇದಿಷ್ಟೇ ಗೈಸ್. ಸೊ ಬೇರೆ ಏನಾದರೂ ಕ್ವಶನ್ಸ್ ಲಿಂಕ್ಸ್ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.